ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್ಸ್, ಆ ಪಾಠವನ್ನ ನಿಮ್ಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಅದರ ಕಂಟಿನ್ಯೂ ಪಾರ್ಟ್ ಅನ್ನ ನಾನು ಇವತ್ತ ಸ್ಟಾರ್ಟ್ ಮಾಡ್ತೇನಂತ. ಸೊ ಅದ್ರೊಳಗೆ ನಾನು ನಿಮ್ಗೆ ಅಭ್ಯಾಸ 5.1 ಒಳಗ ಅಲ್ಲೇ 4th ಮೇನಿಗೆ ಕಟ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಅನ್ನ ಸ್ಟಾರ್ಟ್ ಮಾಡೋಣಂತ. ಪಾಠ ಯಾವ್ದಂಗಾರ ಹೇಳ್ರಿ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್, ಏರಿಯಾಸ್ ರಿಲೇಟೆಡ್ ಟು ದ ಸರ್ಕಲ್. ಅದ್ರೊಳಗ 5 ಪಾಯಿಂಟ್ ಅಭ್ಯಾಸ ಅಥವಾ ಎಕ್ಸಸೈಸ್ 5.1 ಒಳಗ 4th ಮೇನ್ ಏನಿದೆ ಅಂತ ನಾನು ನಿಮಗೊಂದ್ಸಲ ಕ್ವಶನ್ ಓದ್ತೀನಿ, ಆಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನಾನು 3rd ಮೇನ್ ವರ್ಗು ಹೇಳಿದ್ದೆ ನಿಮಗ. ಈಗ ಇದು 4th ಮೇನು, ಕರೆಕ್ಟಾ? ಸೊ ನೋಡು, ಕ್ವಶನ್ ಓದೋಣ ಒಂದ್ಸಲ. ಕಾರಿನ ಪ್ರತಿ ಚಕ್ರದ ವ್ಯಾಸ 80 ಸೆಂಟಿಮೀಟರ್ ಇದೆ. ಕಾರು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ಜವದಲ್ಲಿ ಚಲಿಸುವಾಗ ಪ್ರತಿ ಚಕ್ರವು 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನು ಸುತ್ತುತ್ತದೆ ಅಂತ ಇದೆ. ಹೌದಾ? ಇಲ್ಲಿ ಕ್ವಶನ್ ಒಳಗ ಒಂದು ಮಿಸ್ಟೇಕ್ ಏನಿದೆ ಅಂದ್ರ 60 ಕಿಲೋಮೀಟರ್ ಅಂತ ಇದೆಯಲ್ಲ, ಅದನ್ನ ನೀವು 66 ಕಿಲೋಮೀಟರ್ ಮಾಡ್ಕೊರಿ, ಅಂದ್ರ ನಿಮ್ಗದು ಕರೆಕ್ಟ್ ಬರ್ತೈತಿ. ಹೌದಾ? 66 ಕಿಲೋಮೀಟರ್ ಅಂತ. ಹೌದಾ? ಈಗ ನೋಡ್ರಿ, ಒಂದು ಕಾರಿನ ಚಕ್ರ ಯಾವ ಶೇಪ್ ಒಳಗ ಇರ್ತೈತಿ ಹೇಳ್ರಿ ನಮ್ಗ? ವೀಲ್. ಹೌದಾ? ವೀಲ್ ಆಫ್ ದ ಕಾರ್ ಯಾವ ಶೇಪ್ ಒಳಗ ಇರ್ತೈತಿ? ಅದು ಸರ್ಕಲ್ ಶೇಪ್ ಒಳಗ ಇರ್ತೈತಿ. ಸೊ ಇದ್ರದ್ದು ವ್ಯಾಸ ಎಷ್ಟು ಹೇಳ್ತಾ ಇದಾರ ಅವ್ರು ಹೇಳ್ರಿ? ವ್ಯಾಸ ಇಸ್ ಈಕ್ವಲ್ ಟು ಅಥವಾ ಡಯಾಮೀಟರ್ ಇಸ್ ಈಕ್ವಲ್ ಟು 80 ಸೆಂಟಿಮೀಟರ್. ಹೌದಾ? 80 ಸೆಂಟಿಮೀಟರ್ ಅಂತ ಇದೆ. ಸೊ ನಾವೀಗ ಏನ್ ಮಾಡ್ಬೇಕು? ಫಸ್ಟ್ ಇದನ್ನ, ಈ ಕಾರಿನ ಚಕ್ರದ ಸುತ್ತಳತೆಯನ್ನ ಕಂಡುಹಿಡ್ಕೋಬೇಕು. ಹೌದಾ? ಸುತ್ತಳತೆ, ಕಾರಿನ ಚಕ್ರದ ಸುತ್ತಳತೆ, ಕಾರಿನ ಚಕ್ರದ ಸುತ್ತಳತೆ. ಹೌದಾ? ಇಸ್ ಈಕ್ವಲ್ ಟು ಕಾರಿನ ಚಕ್ರದ ಸುತ್ತಳತೆ ಅಂದ್ರೆ ನಮಗ ಇದು ಕಾರಿನ ಚಕ್ರ ಯಾವ ಶೇಪ್ ಒಳಗಿದೆ? ವೃತ್ತ ಇದೆ. ಸೊ ನಾವು ಸುತ್ತಳತೆ ಯಾವ್ದನ್ನ ತಗೋಬೇಕು ಹೇಳ್ರಿ? ಹಂಗಾರೆ 2πr ಅಂತ ತಗೋಬೇಕು. ಹೌದಾ? ಸೊ ಇಲ್ಲಿ ಏನಾಗತ್ತಂದ್ರ 2r ಅಂದ್ರ ನಮಗೀಗ ತ್ರಿಜ್ಯ, ಈಗ ಇದು ವ್ಯಾಸ, ತ್ರಿಜ್ಯದ 2ರಷ್ಟು ವ್ಯಾಸ ಇರ್ತೈತಿ. ಹೌದಾ? ಅಂದ್ರ ಇದಕ್ಕ ರಿಲೇಷನ್ ಏನಿದೆ? 2r. ಹೌದಾ? d ಇಸ್ ಈಕ್ವಲ್ ಟು 2r ಅಂತ ನಮಗ ಈ ರಿಲೇಷನ್ ಗೊತ್ತಿದೆ. ಹೌದಾ? d ಇಸ್ ಈಕ್ವಲ್ ಟು 2r ಅಂತ ನಮಗ ಈ ರಿಲೇಷನ್ ಗೊತ್ತಿದೆ. ಸೊ ಅದಕ್ಕೆ ನಾ ಏನ್ ಮಾಡ್ಬಿಡ್ತೇನೆ? ಡೈರೆಕ್ಟ್ 80π ಅಂತ ಹಾಕೋತೇನೆ. ಹೌದಾ? 80π ಅಂದ್ರ ಕಾರಿನ ಚಕ್ರದ ಸುತ್ತಳತೆ ಎಷ್ಟಾಗತ್ತೆ ಹೇಳ್ರಿ? 80π ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗತ್ತ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ಅಲ್ಲಿ ನೋಡ್ರಿ ಏನಾಗತ್ತಂದ್ರ ಪ್ರತಿ ಚಕ್ರವು 10 ನಿಮಿಷದಲ್ಲಿ, ಕಾರು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ಜವದಲ್ಲಿ ಚಲಿಸುವಾಗ ಚಕ್ರವು 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನು ಸುತ್ತುತ್ತದೆ ಅಂತ ಇದೆ. ಹೌದಾ? ನೋಡೋಣ. ಈಗ ಇದು ಸ್ವಲ್ಪ ರಬ್ ಮಾಡ್ತೇನೆ ನೋಡ್ರಿ ನಾನು. ಇಲ್ಲಿ ಏನಾಗಿದೆ ಅಂದ್ರ ಒಂದು ಗಂಟೆಗೆ ಕಾರು ಚಲಿಸುವ ಜವ. ಹೌದಾ? ಎಷ್ಟಿದೆ ನೋಡ್ರಿ ಇಲ್ಲಿ. ಇದನ್ನ ನಾನು ಏನಂತ ತಗೋತೇನಂದ್ರ 66 ಕಿಲೋಮೀಟರ್ ಅಂತ ತಗೋತೇನೆ. ಯಾಕಂದ್ರ 66 ತಗೊಂಡ್ರ ಅದು ನಮ್ಗ ಏನಾಗತ್ತೆ ಹೇಳ್ರಿ? ಆನ್ಸರು ಕರೆಕ್ಟ್ ಬರ್ತೈತಿ. ಹೌದಾ? ಇಲ್ಲಿ 1 ಗಂಟೆಗೆ ಕಾರು ಚಲಿಸುವ ಜವ ಅಂದ್ರ ನಾವ್ ಇಲ್ಲಿ 1 ಗಂಟೆಗೆ ಅಂದ್ರೆ ಎಷ್ಟು ನಿಮಿಷ ಆಗತ್ತೆ ಹೇಳ್ರಿ? ಇಲ್ಲಿ 60 ಮಿನಿಟ್ಸ್. ಹೌದಾ? 60 ಮಿನಿಟ್ಸ್ ಇಸ್ ಈಕ್ವಲ್ ಟು 1 ಅವರ್. ಹೌದಾ? ಸಾರಿ, ನಿಮಿಷಕ್ಕೆ. ಹೌದಾ? ಕಾರು ಚಲಿಸುವ ಜವ. ಕರೆಕ್ಟಾ? ಈಗ 10 ನಿಮಿಷಕ್ಕೆ ಕಾರು ಚಲಿಸುವ ಜವವನ್ನ ನಾವು ಕಂಡುಹಿಡಿಬೇಕು. ಹೌದಾ? ಸೊ ಈಗ ಏನಾಗತ್ ನೋಡ್ರಿ, 10 × 66 ಆಗತ್ತ. ಆಮೇಲೆ ಇದೇನಾಗತ್ತ? ಇಲ್ಲಿ 60 ನಮ್ಗ ಕೆಳಗ್ ಬರ್ತೈತಿ. ಕರೆಕ್ಟಾ? ಸೊ ಈಗ ಯಾವ ರೀತಿ ಬರ್ಕೋತೇನೆ ನೋಡ್ರಿ. ಇಲ್ಲೇ ಕಿಲೋಮೀಟರ್ ಇದ್ದಿದ್ದನ್ನ ನಾನು
ಮೀಟರ್ ಇದ್ದದನ್ನ ಮತ್ತೆ ನಾನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಯಾವ ರೀತಿ ಅಂದ್ರ 66 ಇಂಟು 10 ಡಿವೈಡೆಡ್ ಬೈ 60 ಬರ್ತೈತಿ ನಮಗೀಗ, ಕರೆಕ್ಟಾ? ಸೊ ಇದನ್ನ ನಾನು ಏನ್ ಮಾಡ್ತೇನೆ, ಇಲ್ಲಿ ಕಿಲೋಮೀಟರ್ ಇದೆ, ಇಲ್ಲಿ ನೋಡಿದ್ರೆ ನಿಮಿಷ ಇದೆ, ಹೌದಾ? ಇದು ಕಿಲೋಮೀಟರ್ ಪರ್ ಅವರ್ ಇದೆ, ಹೌದಾ? ಸೊ ಇದನ್ನ ಯಾವ ರೀತಿ ಚೇಂಜ್ ಮಾಡ್ತೇನೆ ನೋಡ್ರಿ, 66 ಇಂಟು ಕಿಲೋಮೀಟರ್ ಟು ಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರ 1000 ಇಂಟು 1000 ಇಂದ ಗುಣಾಕಾರ ಮಾಡ್ಬೇಕು. ಮತ್ ಮೀಟರ್ ನಿಂದ ಇದಕ್ಕ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಎಷ್ಟಾಗ್ಬೇಕು, 100ಗೆ ಗುಣಾಕಾರ ಮಾಡ್ಬೇಕು. ಆಮೇಲೆ ಇಲ್ಲಿ ಇಂಟು 10 ಒಂದಿದೆ, ಹೌದಾ? ನೆಕ್ಸ್ಟ್ ಇದು 60 ಇದೆ, ಕರೆಕ್ಟಾ? ಅಂದ್ರ 10 ನಿಮಿಷಕ್ಕೆ ಕಾರು ಚಲಿಸುವ ಜವವನ್ನ ನಾವು ಕಂಡುಹಿಡಿಬೇಕು, ಕರೆಕ್ಟಾ? ಈಗ ನೋಡ್ರಿ ಈ ಝೀರೋ ಹೋತು ನಮಗ. ಆಮೇಲೆ ನೋಡ್ರಿ 6 ಒಂದ್ಲೆ ಇದೆ, ಎಷ್ಟಾಗತ್ ನೋಡ್ರಿ 11. ಎಷ್ಟು ಝೀರೋ ಬರ್ತಾವ ಹೇಳ್ರಿ ಇಲ್ಲಿ, 1 2 3 4 5, 1 2 3 4 5 ಅಂತ ಬಂತು. ಅಂದ್ರ 10 ನಿಮಿಷಕ್ಕೆ 1 ಗಂಟೆಗೆ 66 ಕಿಲೋಮೀಟರ್ ಹೋತಂದ್ರ 10 ನಿಮಿಷಕ್ಕೆ ಇದು ಎಷ್ಟು ಕಿಲೋಮೀಟರ್ ಹೋಗುತ್ತಿದ್ದು ಅಂದ್ರೆ ಇದು ಸೆಂಟಿಮೀಟರ್ ಒಳಗಿದೆ ನಮ್ಗೀಗ, ಹೌದಾ? ಕಿಲೋಮೀಟರ್ ಹೋಗಿ ಎಲ್ಲಿಗೆ ಬಂತು ನಮ್ಗೀಗ, ಸೆಂಟಿಮೀಟರ್ ಒಳಗ್ ಬಂದಿದೆ ಇದು, ಹೌದಾ? ಯಾಕಂದ್ರೆ ನಮಗಿಲ್ಲೇ 10 ನಿಮಿಷ ಇದ್ದಿದ್ರಿಂದ ಆಮೇಲೆ ಎಷ್ಟು ಸುತ್ತುಗಳನ್ನ ಸುತ್ತೈತಿ ಅನ್ನೋದಕ್ಕಿದು, ಹೌದಾ? ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಆಮೇಲೆ 10 ನಿಮಿಷಗಳಲ್ಲಿ ಎಷ್ಟು ಸಂಪೂರ್ಣ ಸುತ್ತುಗಳನ್ನು ಸುತ್ತುತ್ತದೆ. ಈಗ ನಮಗ ಆಲ್ರೆಡಿ ಏನ್ ಗೊತ್ತಿದೆ ಹೇಳ್ರಿ, ಸುತ್ತಳತೆ ಗೊತ್ತಿದೆ. ಕಾರಿನ ಚಕ್ರದ ಸುತ್ತಳತೆ ಏನಿದೆ ಹೇಳ್ರಿ, ಸುತ್ತಳತೆ ಇಸ್ ಈಕ್ವಲ್ ಟು 80 ಪೈ ಇದೆ, ಹೌದಾ? ಇದನ್ನ ನಾನು ಯಾವ ರೀತಿ ಮಾಡ್ತೇನೆ, 80 ಪೈ ಇದೆ, ಹೌದಾ? ಇದನ್ನ 10 ನಿಮಿಷಗಳಲ್ಲಿ ಕಾರಿನ ಚಕ್ರ ಸುತ್ತುವ ಸುತ್ತುಗಳು ಹೌದಾ? ಸುತ್ತುಗಳು ಇಲ್ಲಿ ಎಷ್ಟಾಗತ್ತಂದ್ರ ನಾ ಯಾವ ರೀತಿ ಬರಿತೇನೆ ನೋಡ್ರಿ, ಇಲ್ಲಿ 1 2 3 4 5 ಝೀರೋ ಬಂದಿತ್ತು ನಮಗ. ಕೆಳಗೆ ಎಷ್ಟು ಬರ್ತೈತಿ ಹೇಳ್ರಿ, 80 ಪೈ ಅಂತ ಬರ್ತೈತಿ, ಹೌದಾ? ನೆಕ್ಸ್ಟ್ ಇದನ್ನ ಯಾವ ರೀತಿ ಬರ್ತೇನೆ ನೋಡ್ರಿ, 1 2 3 4 5 ಡಿವೈಡೆಡ್ ಬೈ 80, ಹೌದಾ? ಇಲ್ಲಿ ಪೈ ಅಂದ್ರೆ ಎಷ್ಟಾಗತ್ ನೋಡ್ರಿ, 22 ಡಿವೈಡೆಡ್ ಬೈ 7 ಅಂತ ಗೊತ್ತಿದೆ ನಮಗ. ಪೈ ವ್ಯಾಲ್ಯೂ ಎಷ್ಟಿದೆ, 22 ಡಿವೈಡೆಡ್ ಬೈ 7 ಅಂತ ಇದೆ. ನಾ ಇದನ್ನ ಯಾವ ರೀತಿ ಬರೀತೇನೆ ನೋಡ್ರಿ, 1 2 3 4 5, ಕರೆಕ್ಟಾ? ನೆಕ್ಸ್ಟ್ ಡಿವೈಡೆಡ್ ಬೈ 80 ಆಯ್ತಿದು. ಇಲ್ಲಿ ಏನಾಗತ್ತ, 7 ಇಂಟು ಇಲ್ಲೇ 7 ಮೇಲ್ ಬಂತು, ಇಲ್ಲೇ ಕೆಳಗ 22 ಬಂತು, ಹೌದಾ? ಇಲ್ಲಿ ನೋಡ್ರಿ ಕಡ್ತಾ ಏನೆಲ್ಲ ಎಷ್ಟು ಬರ್ತೈತಿ ಇದು ಆನ್ಸರ್ ಅಂದ್ರ 10 ನಿಮಿಷಗಳಲ್ಲಿ ಕಾರಿನ ಚಕ್ರ ಸುತ್ತುವ ಸುತ್ತುಗಳನ್ನು ನಾವು ಕಂಡುಹಿಡಿಬೇಕು. 1 0 ಕ್ಯಾನ್ಸಲ್ ಆಯ್ತು. ಆಮೇಲೆ ಇಲ್ಲಿ ನೋಡ್ರಿ 11 ಒಂದ್ಲೆ 11, 1 2 3 4 ಆಯ್ತು, ಕರೆಕ್ಟಾ? ನೆಕ್ಸ್ಟ್ ಇದು 11 ಎರಡ್ಲೆ 22, ಹೌದಾ? ಆಮೇಲೆ ನೋಡ್ರಿ ಇದು ಎಷ್ಟಾಗತ್ತ, 2 ಒಂದ್ಲೆ 2 5 10, 1 2 3 0 ಬಂತು, ಕರೆಕ್ಟಾ? ನೆಕ್ಸ್ಟ್ 7 5 35, 7 5 35, 1 2 3 0, ಕೆಳಗೆ 8 ಉಳಿತು, ಕರೆಕ್ಟಾ? ಈಗ ನೋಡ್ರಿ ಇದು ಕಟ್ತಾ ಹೋಗ್ತೇನ ನೋಡ್ರಿ, 8 4 32, 8 5 40 ಆಕತಿ. ಸೊ ಇದು ಎಷ್ಟಾಗತ್ ನೋಡ್ರಿ, 8 4 32 ಆಯ್ತು, 30 ಆಯ್ತು, ಹೌದಾ? 8 4 32 ಆದ್ಮೇಲೆ ಇಲ್ಲಿ 3 ಉಳಿತು, 30 ಆಯ್ತು. ಎಷ್ಟಾಯ್ತು ನೋಡ್ರಿ, 8 3 24 ಆಯ್ತು, ಹೌದಾ? ಮತ್ತೆ ಎಷ್ಟಾಯ್ತು, 60 ಉಳಿತು, ಹೌದಾ? ಎಷ್ಟಾಗತ್ ನೋಡಿ, 8 7 56, ಆಮೇಲೆ ಎಷ್ಟು ಉಳಿತು, 4 ಉಳಿತು, 8 5 40. ಸೊ ಎಷ್ಟಾಗತ್ತ, 4375 ಸುತ್ತುಗಳನ್ನು ಸುತ್ತುತ್ತದೆ. 10 ನಿಮಿಷದಲ್ಲಿ ಆ ಕಾರಿನ ಚಕ್ರ 4375 ಸುತ್ತುಗಳನ್ನು ಸುತ್ತುತ್ತದೆ, ಕರೆಕ್ಟಾ?
ಈಗ ಇದು ನಿಮಗೆ ಇನ್ನೊಟ್ಟು ಕರೆಕ್ಟ್ ಆಗಿ ನನ್ ಪ್ರಕಾರ ಇದು ನಿಮಗ ಡಿವೈಡ್ ಮಾಡಿದ್ದು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಇಲ್ಲ ಅಂತ ಹೇಳಿ ಒಂದ್ಸಲ ನಿಮ್ಗೆ ಇನ್ನೊಂದ್ಸಲ ನಾ ಯಾವ ರೀತಿ ಮಾಡಿದೆ ಅಂತ ಹೇಳಿ ತೋರಿಸ್ತೇನೆ ನೋಡ್ರಿ. ಇಲ್ಲೇ ಎಷ್ಟು ಬಂದಿತ್ತು ಹೇಳ್ರಿ, ಅದು 35,000 ಬಂದಿತ್ತು. ಹೌದಾ, ಕರೆಕ್ಟಾ? ಈಗ ಇದನ್ನ ಏನ್ ಮಾಡ್ಬೇಕು ಹೇಳ್ರಿ, ನೀವು 8ರಿಂದ ಭಾಗಿಸ್ಬೇಕು. 8ರಿಂದ ಭಾಗಿಸ್ಬೇಕಲ್ಲ. ನಾ ಇದನ್ನ ಈ ರೀತಿ ಮಾಡಿದ್ದೇನೆ, ನಿಮ್ಗ ಕನ್ಫ್ಯೂಸ್ ಆಗಿರ್ಬೋದು, ಅದಕ್ಕೆ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನೋಡ್ರಿ, 8 35 ಇದೆ. ಹೌದಾ, 8ರ ಮಗ್ಗಿ ಒಳಗ್ ನಮಗ್ 35 ಇಲ್ಲ. ಸೊ ಎಷ್ಟಾಗತ್ತ, 8 4 32. ಹೌದಾ, 35 ಮೈನಸ್ 32 ಮಾಡ್ರಿ, ಎಷ್ಟಾಗತ್ತ, 3 ಆಗತ್ತ. ಈ 0 ಇಲ್ಲಿ ಬಂತು. ಕರೆಕ್ಟಾ? ಕರೆಕ್ಟಾ? 8 4 32 ಮಾಡಿದ್ರೆ ದೊಡ್ಡದಾಯ್ತು. ಸೊ ಇದನ್ನ ಏನಂತ ತಗೋತೇನೆ, 8 3 24 ಅಂತ ತಗೋತೇನೆ. 30 ಮೈನಸ್ 24 ಇಸ್ 6. ಆಮೇಲೆ ಮತ್ತೆ ಈ 0ನ ಇಲ್ಲಿ ಬರ್ಕೋರಿ. ಹೌದಾ, ಇಲ್ಲಿ ನೋಡ್ರಿ, 8ರ ಮಗ್ಗಿ ಒಳಗೆ 60 ಇಲ್ಲ. ನಾ ಅದನ್ನ ಏನಂತ ತಗೋತೇನಿ, 8 7 56 ಅಂತ ತಗೋತೇನಿ. ಅವಾಗ 4 ಬಂತು, ಇದು 0 ಬಂತು. ಮತ್ತೆ ನಾ ಇದನ್ನೊಂದು 0 ಇಟ್ಕೊಂಡು 8 5 40 ಅಂತ ತಗೋತೇನೆ. ಹೌದಾ, 0 0. ಗೊತ್ತಾಯ್ತು? ಇದು 4,375 ಯಾವ ರೀತಿ ಬಂತು ಅಂತ ನಾನು ಇಲ್ಲೇ ಕಡ್ತಾ ಹೊಡೆದಿದ್ದೆ. ಅದು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತೋ ಇಲ್ಲೋ ಅಂತ ಹೇಳಿ ನಾನು ಇದನ್ನ ಮತ್ತೊಂದ್ಸಲ ತೋರಿಸಿದೆ. ಹಂಗಾದ್ರ ಆ ಕಾರಿನ ಚಕ್ರ, ಕಾರಿನ ವೀಲ್ ಇರ್ತೈತಲ್ಲ, ಅದು ಏನಾಗಿದೆ, 10 ನಿಮಿಷಕ್ಕೆ ನಮಗ 4,375 ಸುತ್ತುಗಳನ್ನ ಸುತ್ತುತ್ತದೆ ಅಂತ ನಾವು ಹೇಳ್ಬೋದು ಈಸಿಲಿ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಲಾಸ್ಟ್ 5th ಒನ್ ಇದೆ. 5th ಒನ್ ಏನಿದೆ ನೋಡ್ರಿ, ಈ ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಮತ್ತು ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವು ಆಪ್ಷನ್ ಎ 2 ಮಾನ, ಆಪ್ಷನ್ ಬಿ π ಮಾನಗಳು, ಆಪ್ಷನ್ ಸಿ 4 ಮಾನಗಳು, ಆಪ್ಷನ್ ಡಿ 7 ಮಾನಗಳು ಅಂತ ಇದಾವ. ಅಂದ್ರ ನಮ್ಗ ಇಲ್ಲಿ ಏನಾಗಿದೆ ಅಂದ್ರ, ವೃತ್ತದ ವಿಸ್ತೀರ್ಣ ಅಂದ್ರೆ ಏನಿದೆ ನೋಡ್ರಿ, ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸರ್ಕಲ್. ಹೌದಾ, ಇಸ್ ಈಕ್ವಲ್ ಟು ವೃತ್ತದ ಸುತ್ತಳತೆ, ಸರ್ಕಂಫರೆನ್ಸ್ ಆಫ್ ಸರ್ಕಲ್. ಹೌದಾ, ವೃತ್ತದ ಸುತ್ತಳತೆ. ಕರೆಕ್ಟ್? ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತದ ಸುತ್ತಳತೆ ಆಗಿದ್ದಾಗ ಅವರು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹೌದಾ, ನೋಡ್ರಿ ಇಲ್ಲಿ ಯಾವ ರೀತಿ ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಏನಿದೆ ನೋಡ್ರಿ, πr² ಇದೆ. ಕರೆಕ್ಟಾ? ನೆಕ್ಸ್ಟ್, ಇದು ವೃತ್ತದ ಸುತ್ತಳತೆ ಏನಿದೆ, 2πr ಅಂತ ಇದೆ. ಹೌದಾ, πr², ವೃತ್ತದ ಸುತ್ತಳತೆ 2πr ಅಂತ ಇದೆ. ಸೊ ಈಗ ಏನಾಗತ್ ನೋಡ್ರಿ, ಇದು π ಕ್ಯಾನ್ಸಲ್ ಆಯ್ತು. ಆಮೇಲೆ ಇಲ್ಲೊಂದು ಆರ್ ಇದೆ, ಇಲ್ಲಿ ಅಂದ್ರೆ 2 ಆರ್ ಇದ್ದಾಗ ಇಲ್ಲೊಂದು ಆರ್ ಕ್ಯಾನ್ಸಲ್ ಆಯ್ತು. ಅಂದ್ರ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗ, 2 ಮಾನಗಳು. ಇದನ್ನ ನೆಕ್ಸ್ಟ್ ಇದನ್ನ ಗುರುತಿಸುದು ಏನಂದ್ರ ನಮಗ ಮಾನಗಳು ಅಂತ ನಾವು ಗುರುತಿಸ್ತೀವಿ. ಕರೆಕ್ಟಾ? ಆರ್ ಇಸ್ ಈಕ್ವಲ್ ಟು 2 ಮಾನಗಳು. ಹಂಗಾದ್ರೆ ನಮ್ದು ಆಪ್ಷನ್ ಏನ್ ಬರ್ತೈತೆ ಹೇಳ್ರಿ, ಆಪ್ಷನ್ ಎ ಇಸ್ 2 ಮಾನಗಳು ಅಂತ ಆಪ್ಷನ್ ಇದೆ. ನಮ್ದು ಆನ್ಸರ್ ಕರೆಕ್ಟ್ ಆಯ್ತು. ಸೊ ಇಲ್ಲಿಗೆ ಇದು ಅಭ್ಯಾಸ 5.1 ಕಂಪ್ಲೀಟ್ ಆಯ್ತು. ಇದ್ರ ನೆಕ್ಸ್ಟ್ ಹೋಗೋಣಂತ ಈಗ ಏನಿದೆ ಅಂತ ಹೇಳಿ. ಹೌದಾ, ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳು. ಹೌದಾ, ನೆಕ್ಸ್ಟ್ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡದ ವಿಸ್ತೀರ್ಣಗಳು. ತ್ರಿಜ್ಯಾಂತರ ಖಂಡ, ರೇಡಿಯಲ್ ಕಾಂಟಿನೆಂಟ್ ಅಂತ ಕರಿತೇವಿ. ತ್ರಿಜ್ಯಾಂತರ ಖಂಡ, ವೃತ್ತದ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತಖಂಡ. ಹೌದಾ, ವೃತ್ತಖಂಡ. ಇದ್ರ ಬಗ್ಗೆ ನೀವು ಸ್ವಲ್ಪ 9th ಒಳಗೆ ಈ ಡಿಟೇಲ್ ಆಗಿ ಕಲ್ತೀರಿ. ಆದ್ರೂ ನಿಮ್ಗ ಒಂದ್ಸಲ ನಾನು ಏನ್ ಮಾಡ್ತೇನೆ ಹೇಳ್ರಿ, ಇನ್ನೊಂದ್ಸಲ ಹೇಳ್ತೇನಂತ. ಹೌದಾ, ತ್ರಿಜ್ಯಾಂತರ ಖಂಡ ಅಂದ್ರ ಇದೊಂದು ಸರ್ಕಲ್ ಇದೆ. ಹೌದಾ, ಇಲ್ಲಿಂದ ನಾನು ಇಲ್ಲೊಂದು ತ್ರಿಜ್ಯವನ್ನ ಎಳಿತೇನೆ. ಈ ತ್ರಿಜ್ಯ ಅಂದ್ರೆ ಈಗ ನೋಡ್ರಿ, ನಾವು ಈ ವೃತ್ತದೊಳಗೆ ನಾವು ಸಾಕಷ್ಟು ತ್ರಿಜ್ಯಗಳನ್ನ ಎಳಿಬಹುದಲ್ಲ, ಇಲ್ಲಿಂದ ಇಲ್ಲಿಗೆ. ಹೌದಾ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ.
ಇದು ಇದು ಇವೆಲ್ಲ ನಾವು ಸಾಕಷ್ಟು ತ್ರಿಜ್ಯಗಳನ್ನ ಎಳಿಬಹುದಲ್ಲ. ಸೊ ಇದಕ್ ನಾವಿಲ್ಲಿ ಏನಾಗಿದೆ ಅಂದ್ರ ಎರಡು ತ್ರಿಜ್ಯಗಳು, ಹೌದಾ, ಎರಡು ತ್ರಿಜ್ಯಗಳು ಹಾಗೂ ಕಂಸದಿಂದ ಆವೃತವಾದ ಭಾಗವನ್ನು, ಕಂಸದಿಂದ ಆವೃತವಾದ ಸಾರಿ ಇಲ್ಲಿ ಇದೇನ್ ಕಂಸದಿಂದ ಆವೃತವಾದ ಭಾಗವನ್ನು ನಾವು ಏನಂತ ಕರಿತೀವಿ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ, ಹೌದಾ. ತ್ರಿಜ್ಯಾಂತರ ಖಂಡ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅರ್ಥ ಆಯ್ತು? ತ್ರಿಜ್ಯಾಂತರ ಖಂಡ ಅಂದ್ರ ಎರಡು ತ್ರಿಜ್ಯಗಳು ಮತ್ತು ಕಂಸದಿಂದ ಆವೃತವಾದ ಪ್ರದೇಶವನ್ನು, ವೃತ್ತದ ಪ್ರದೇಶವನ್ನ ನಾವೇನಂತ ಕರಿತೀವಿ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ವೃತ್ತ ಖಂಡ ಅಂದ್ರ ಎರಡು ತ್ರಿಜ್ಯಗಳು ಮತ್ತು ಇಲ್ಲಿ ಕಂಸದಿಂದ, ಅನುರೂಪವಾದ ಕಂಸದಿಂದ, ಇದೇನೈತಲ್ಲ ಇಲ್ಲಿ ಐತಲ್ಲ, ಇದರಿಂದ ಆವೃತವಾದ ಪ್ರದೇಶವನ್ನ, ಇದೇನಿದೆ ಅಲ್ಲ ಇದು, ಹೌದಾ, ಈ ಪ್ರದೇಶವನ್ನ ನಾವೇನಂತ ಕರಿತೀವಿ, ವೃತ್ತ ಖಂಡ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ನಮಗೀಗ ತ್ರಿಜ್ಯಾಂತರ ಖಂಡ ಅಷ್ಟ ಬೇಕು. ಈಗ ನಾವು ಕಲಿತಾ ಇರೋದು ತ್ರಿಜ್ಯಾಂತರ ಖಂಡ. ಕರೆಕ್ಟಾ? ಇದು ನಮ್ದು ತ್ರಿಜ್ಯಾಂತರ ಖಂಡ. ಗೊತ್ತಾಯ್ತಾ? ಈಗ ತ್ರಿಜ್ಯಾಂತರ ಖಂಡ ಒಳಗ ನಾವು ಇದನ್ನೆಲ್ಲ ನೀವು 9th ಒಳಗ್ ಕಲ್ತೀರಿ, ಆದ್ರೂ ನಾವ್ ಒಂದ್ಸಲ ರಿವಿಷನ್ ಮಾಡ್ತೇವೆ. ಈಗ ಇದು ಕೂಡ ನಮಗೆ ತ್ರಿಜ್ಯಾಂತರ ಖಂಡ, ಆದ್ರೆ ಇದು ಸ್ವಲ್ಪ ದೊಡ್ಡದಿದೆ, ಇದು ಚಿಕ್ಕದಿದೆ, ಹೌದಾ. ಇದಕ್ ನಾವ್ ಏನಂತ ಕರಿತೀವಿ ಅಂದ್ರ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಯಾಕಂದ್ರ ಅದು ಚಿಕ್ಕದಿರೋದ್ರಿಂದ ತ್ರಿಜ್ಯಾಂತರ ಖಂಡ, ಹೌದಾ. ಇದಕ್ ನಾವೇನಂತ ಕರಿತೇವೆ ಹೇಳ್ರಿ, ಅಧಿಕ ತ್ರಿಜ್ಯಾಂತರ ಖಂಡ, ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡ, ಹೌದಾ. ಸೊ ಈಗ ನಮ್ಗ ತ್ರಿಜ್ಯಾಂತರ ಖಂಡವನ್ನು ಕಂಡು ಹಿಡಿಯುವ ಸೂತ್ರ ಇದೆ ನಮಗ್, ಹೌದಾ. ಈ ಪಾಠದೊಳಗ ತ್ರಿಜ್ಯಾಂತರ ಖಂಡವನ್ನ ಕಂಡು ಹಿಡಿಲಿಕ್ಕೆ ಅಂತ ನಮಗ ಫಾರ್ಮುಲಾ ಅದಾವು. ಏನಿದೆ ಅಂದ್ರ ತ್ರಿಜ್ಯಾಂತರ ಖಂಡ ಇಸ್ ಈಕ್ವಲ್ ಟು ಥೀಟಾ ಬೈ, ಈ ರೀತಿ ಇದು ಬಂತಂದ್ರ ಇದಕ್ಕ ಥೀಟಾ ಅಂತ ಕರಿತೇವೆ ನಾವು, ಹೌದಾ. ಥೀಟಾ ಬೈ 360 ಡಿಗ್ರಿ, ಹೌದಾ. 360 ಡಿಗ್ರಿ ಇಸ್ ಇಂಟು ಪೈ ಆರ್ ಸ್ಕ್ವೇರ್, ಪೈ ಆರ್ ಸ್ಕ್ವೇರ್, ಹೌದಾ. ತ್ರಿಜ್ಯಾಂತರ ಖಂಡ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ, ಹೌದಾ. ಇದು ನಮ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಆಮೇಲೆ ಇನ್ನೊಂದು ಇದ್ರಾಗ ಬರ್ತೈತಿ, ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ಅಲ್ಲೇನು ಕಂಸ ಅಂತ ತೋರ್ಸಿದ್ನಲ್ಲ, ಆ ಕಂಸದ ಉದ್ದವನ್ನ ನಾವ್ ಏನಂತ ಕರಿತೇವೆ ನೋಡ್ರಿ, ಕಂಸದ ಉದ್ದ ಇಸ್ ಈಕ್ವಲ್ ಟು, ಕಂಸದ ಉದ್ದ ಅದಕ್ಕೊಂದು ನಮಗೇನಾಗಿದೆ ಫಾರ್ಮುಲಾ ಇದೆ. ಕಂಸದ ಉದ್ದ ಇಸ್ ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಅಷ್ಟ, ಹೌದಾ. ಬಟ್ ಮೇನ್ಲಿ ಇಂಪಾರ್ಟೆಂಟ್ ಇರೋದು ಇದೇ ನಮಗ. ಇದ್ರ ಮೇಲೆ ಕ್ವಶನ್ಸ್ ಬರೋದು ಸ್ವಲ್ಪ ರೇರ್, ಬಟ್ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳೀನಿ. ಬಟ್ ಇಂಪಾರ್ಟೆಂಟ್ ಇರೋದು ನಮ್ಗೆ ಯಾವ್ದು ಹೇಳ್ರಿ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ನಿಮಗೆ ಮಲ್ಟಿಪಲ್ ಚಾಯ್ಸ್ ಒಳಗೂ ಕೇಳ್ಬೋದು. ಆಮೇಲೆ ಕ್ವಶನ್ಸ್ ಅಂತೂ ಇದ್ರ ಮೇಲೆ ಇದ್ದೇ ಇರ್ತಾವ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಇದ್ದೇ ಇರ್ತಾವ, ಹೌದಾ. ಹಂಗಾದ್ರೆ ತ್ರಿಜ್ಯಾಂತರ ಖಂಡವನ್ನ ಕಂಡು ಹಿಡಿಯುವ ಸೂತ್ರ ಯಾವ್ದಂಗಾರ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಕರೆಕ್ಟಾ? ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ಏನ್ ಅಭ್ಯಾಸ ಇದೆ ನೋಡ್ರಿ, ಹೌದಾ. ಅಭ್ಯಾಸ 5.2, ಅಭ್ಯಾಸ 5.2, ಹೌದಾ. ಫಸ್ಟ್ ನಾ ಕ್ವಶನ್ ಓದ್ತೇನೆ ನೋಡ್ರಿ. ಕ್ವಶನ್ ಏನಿದೆ, ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಎಂದು ಪರಿಗಣಿಸಿ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ, ಹೌದಾ. ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಕರೆಕ್ಟಾ? ಸೊ ಈಗ ನಮ್ಗೆ ಏನಾಗಿದೆ ನೋಡ್ರಿ, ಅವ್ರು ಏನೇನು ಕೊಟ್ಟಾರು ದತ್ತಾಂಶಗಳನ್ನ, ಡಾಟಾಗಳನ್ನ ನಾವು ಫಸ್ಟ್ ಬರ್ಕೊಳ್ಳಂತ. ತ್ರಿಜ್ಯ ಎಷ್ಟಿದೆ ನೋಡ್ರಿ, ಆರ್ ಇಸ್ ಈಕ್ವಲ್ ಟು ಎಷ್ಟಿದೆ, 6 ಸೆಂಟಿಮೀಟರ್ ಇದೆ. ಕರೆಕ್ಟಾ? ನೆಕ್ಸ್ಟ್ ತ್ರಿಜ್ಯಾಂತರ ಖಂಡದ ಕೋನವು ಅಲ್ಲಿ ಏನಾಗಿದೆ ಅಂದ್ರ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗಿದೆ ಅಂದ್ರೆ ನಮಗ 60 ಡಿಗ್ರಿ ಇದೆ, 60 ಡಿಗ್ರಿ ಇದೆ. ನೆಕ್ಸ್ಟ್
ಮತ್ತೇನಿದೆ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ನಾವು. ಸೊ ಈಗ ಏನಾಗತ್ ನೋಡ್ರಿ, ತ್ರಿಜ್ಯಾಂತರ ಖಂಡ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ ಇಸ್ ಈಕ್ವಲ್ ಟು ಸೂತ್ರ ಏನಿದೆ ನಮಗ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ, ಪೈ ಆರ್ ಸ್ಕ್ವೇರ್ ಅಂತ ಇದೆ. ಇಲ್ಲಿ ನೋಡ್ರಿ, ಥೀಟಾ ಅಂದ್ರೆ ಎಷ್ಟಿದೆ ನಮಗಿಲ್ಲಿ 60. ಹೌದಾ, ಡಿವೈಡೆಡ್ ಬೈ 360 ಇದೆ. ಹೌದಾ, 360 ಇಂಟು ಪೈ ಇಂಟು ಇಲ್ಲಿ ನೋಡ್ರಿ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಎಷ್ಟಿದೆ, ಆರ್ ಅಂತನ ಇದೆ. ಹೌದಾ, 6 ಸ್ಕ್ವೇರ್ ಅಂತ ಇದೆ. ಕರೆಕ್ಟಾ? ಇಲ್ಲಿ ನೋಡ್ರಿ 0 ಹೋತು, ಇಲ್ಲೇ 6 1 6 6 36 ಬಂತು. ಇಲ್ಲೇ ಪೈ ಇಂಟು, ಹೌದಾ, 6 2 ಸಲ ಗುಣಾಕಾರ ಆಗಿದೆ ಅಂತ ಅರ್ಥ. 6 ಇಂಟು 6 ಡಿವೈಡೆಡ್ ಬೈ ಆರ್ ಅಂದಾಗ ಇದೆಷ್ಟಾಯ್ತು ಹೇಳ್ರಿ ನೋಡೋಣ. 6 6 ಕ್ಯಾನ್ಸಲ್ ಆಯ್ತು. ನಾವೇನ್ ಮಾಡ್ಬೋದು ಈಗ, 6 ಪೈ ಅಂತ ಇಟ್ವಿ. ಇದನ್ನ 6 ಪೈ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ಸೊ ನಿಮ್ಗೆ ಇನ್ನು ನಾವು ಏನಾದ್ರೂ ಇದನ್ನ ಪೈ ವ್ಯಾಲ್ಯೂವನ್ನ ಹಾಕಿ ನಾವು 22 ಡಿವೈಡೆಡ್ ಇಷ್ಟ ಇಟ್ರು ಓಕೆ. ಬಟ್ ನೀವು 22 ಡಿವೈಡೆಡ್ ಬೈ 7 ಅನ್ನ ಹಾಕಿ ಮಾಡೋದಾದ್ರೆ ಮಾಡ್ಬೋದು, ಅದಕ್ಕೇನಿಲ್ಲ. ಅದನ್ನು ಮಾಡಿ ತೋರಿಸ್ತೇನೆ ನೋಡ್ರಿ ನಾನು ನಿಮಗ. ಅದೆಷ್ಟು ಬಂದಿತ್ತು ಹೇಳ್ರಿ ಹಂಗಾರ, 6 ಪೈ ಅಂತ ಬಂದಿತ್ತಾ, ಇಸ್ ಈಕ್ವಲ್ ಟು 6 ಇಂಟು ಪೈ ಅಂದ್ರೆ ಎಷ್ಟಿದೆ ನೋಡ್ರಿ, 22 ಡಿವೈಡೆಡ್ ಬೈ 7 ಅಂತ ಇದೆ. ಹೌದಾ, ನೋಡ್ರಿ ಇಲ್ಲಿ ಇಲ್ಲಂತೂ ಕಡ್ತಾ ಹೊಡಿಲಿಕ್ಕೆ ಬರುದಿಲ್ಲ. ಅವಾಗ ಇದನ್ನ ಗುಣಾಕಾರ ಮಾಡಿ ನೋಡೋಣ. 6 2 12. ಹೌದಾ, 6 2 12 1 13. ಸೊ ಎಷ್ಟಾಯ್ತು ನೋಡ್ರಿ, 7 ಆಯ್ತು. ಕರೆಕ್ಟ್, ಕೆಳಗೆ 7 ಇದೆ. ಇಲ್ಲಿ ನೋಡ್ರಿ 7 1 7 2 14 ಅಂದ್ರ ಬಹಳ ದೊಡ್ಡದಾಯ್ತು. ಸೊ ಎಷ್ಟಾಗತ್ ನೋಡ್ರಿ ಇದು, 7 1 7. ಹೌದಾ, 13 ಒಳಗ 7 ಮೈನಸ್ ಮಾಡ್ರಿ ಎಷ್ಟಾಯ್ತು, 6 ಆಯ್ತು. ಹೌದಾ, 6 ಉಳಿತು. 62 ಆದಾಗ 63 ಆಗಿದ್ರೆ ನಮ್ಗ 7 9 63 ಇರ್ಬೋದತ್ತು. ಸೊ ಇದನ್ನ ಎಷ್ಟಾಗತ್ತ, 7 8 56, 4 ಉಳಿತು. ಹೌದಾ, 40 ಆಯ್ತು. 7 4 28, 7 5 35, 7 5 35, 7 8 56. ನಮಗೀಗ ಪಾಯಿಂಟ್ ಆದ್ಮೇಲೆ ಒಂದು ಡಿಜಿಟ್ ಬಂದ್ರೆ ಸಾಕು, ನಾವು ಆ ಲೆಕ್ಕವನ್ನ ಅಲ್ಲಿಗೆ ಮುಗಿಸಿದ್ರು ನಡಿ. ಅದಕ್ಕ ನಾನು ನಿಮಗೆ ಹೇಳಿದ್ದು 6 ಪೈಗೆ ಅಷ್ಟೇ ಅದನ್ನ ಲೆಕ್ಕವನ್ನ ಮುಗಿಸಿದ್ರು ಅಂತೂ ಓಕೆ. ಹೌದಾ, ಸೊ ಎಷ್ಟಾಯ್ತು ನೋಡ್ರಿ, 18.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು ಆನ್ಸರ್. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಈಗ ಇದ್ರದ ಒಂದು ನಿಮ್ಗ ತ್ರಿಜ್ಯಾಂತರ ಕಂಡದ ನಿಮ್ಗ ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ ನಾನು ನಿಮ್ಗ. ಒಂದ್ ಸೆಕೆಂಡ್. ಇಲ್ಲಿದೆ ನೋಡ್ರಿ. ಹೌದಾ, ಇದು ನಿಮ್ದು ತ್ರಿಜ್ಯಾಂತರ ಕಂಡ. ಅರ್ಥ ಆಯ್ತು? ಇಲ್ಲಿ ನೋಡ್ರಿ 2 ತ್ರಿಜ್ಯಗಳು ಮತ್ತು ಕಂಸ, ವೃತ್ತದ ಕಂಸದಿಂದ ಆವೃತವಾದ ಪ್ರದೇಶವನ್ನ ನಾವೇನಂತ ಕರಿತೀವಿ, ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಈ ತ್ರಿಜ್ಯಾಂತರ ಖಂಡ ಇದಕ್ಕ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇದು ಏನ್ ಭಾಗ ಇದೆ ಅಲ್ಲ ನಮ್ಗೆ, ಇದಕ್ಕ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಹೌದಾ, ಸೊ ಇಲ್ಲಿ ನೋಡ್ರಿ ಏರಿಯಾ ವಿಸ್ತೀರ್ಣ ನಿಮಗೆ ಇವಾಗ ಅದ್ರ ಸೂತ್ರವನ್ನ ಬರ್ಸಿದೆ ನಾನು. ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಹೌದಾ, ಇಲ್ಲಿ ನಮ್ಗೆ ಏನಾಗಿದೆ, ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಆರ್ ಅನ್ನ ಇಲ್ಲಿ 3 ಅಂತ ಇದೆ. ಹೌದಾ, ಇಲ್ಲಿ ಅವರು ಥೀಟಾವನ್ನ ವ್ಯಾಲ್ಯೂವನ್ನ ಚೇಂಜ್ ಮಾಡಕ್ ಅಷ್ಟ ಆಪ್ಷನ್ ಇದೆ. ಹೌದಾ, ಹೌದಾ, ಒಂದ್ ಸೆಕೆಂಡ್. ರೇಡಿಯಸ್ ಅನ್ನು ನಾವು ಚೇಂಜ್ ಮಾಡಬಹುದು. ಹೌದಾ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ 50 ಅಂತ ಕೊಟ್ಟಾರ ನೋಡಿ. ಇದು ಸ್ಕ್ರೀನ್ ನಿಮಗೆ ಕರೆಕ್ಟ್ ಕಾಣಿಸ್ತಿಲ್ಲ ಗೊತ್ತಿಲ್ಲ. ಥೀಟಾ ಇಸ್ ಈಕ್ವಲ್ ಟು 50 ಡಿಗ್ರಿ ಅಂತ ಕೊಟ್ಟಾರ ಅವ್ರು. ಹೌದಾ, ಈ 50 ಡಿಗ್ರಿ ಇದ್ದಾಗ 50 ಬೈ 360 ಇಂಟು ಪೈ ಇಂಟು 3 ಸ್ಕ್ವೇರ್. ಇಲ್ಲಿ ರೇಡಿಯಸ್ ಅನ್ನೋದು ನಮಗೆ ಎಷ್ಟಿದೆ, 3 ಸ್ಕ್ವೇರ್ ಅಂತ ಇದೆ. ಅವಾಗ ಇದು ಎಲ್ಲ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ, 3.93 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ, ಅವ್ರೇನೋ ಯು ಸ್ಕ್ವೇರ್ ಅಂತ ಕೊಟ್ಟಾರ. ಹೌದಾ, ಯೂನಿಟ್ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ ಇದನ್ನ. ಈಗ ನಾ ಸ್ವಲ್ಪ ಇದನ್ನ ನೋಡ್ರಿ ಡಿಗ್ರಿ ಚೇಂಜ್ ಮಾಡ್ತೇನೆ. ಹೌದಾ, ಅಲ್ಲಿ ನೋಡಾಕತ್ತೀರಿ ಸ್ವಲ್ಪ ಡಯಾಗ್ರಾಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಹೌದಾ, 140 ಅಂತ ಕೊಟ್ಟೆ ನೋಡ್ರಿ, 140. ಅದೇ ರೀತಿ ರೇಡಿಯಸ್ ಅನ್ನ ಚೇಂಜ್ ಮಾಡ್ತೇನೆ ನೋಡ್ರಿ. ಹೌದಾ, ಕಾಣಿಸ್ತಾ ಇದೆ. ಹೌದಾ, ರೇಡಿಯಸ್ 1.6 ಇದೆ.
ಕರೆಕ್ಟ್ 1 ಅಂತ ಇಟ್ಟೆ ನಾನು. ಹೌದಾ? 140 360 ಪೈ ಇಂಟು 1 ಸ್ಕ್ವೇರ್ ಇದ್ದಾಗ ಆನ್ಸರ್ ಎಷ್ಟು ಬರ್ತೈತೆ ನಮಗ? ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ 1.22 ಅಂತ ಬರ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಇದನ್ನ ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ರೇಡಿಯಸ್ ಕಾಣಿಸ್ತಾ ಇಲ್ಲ ಅದು. ಹೌದಾ? ಕರೆಕ್ಟಾ? 5 ಸ್ಕ್ವೇರ್ ಲಾಸ್ಟ್ ಇದೆ. ಹೌದಾ? ಇದು ಎಷ್ಟಿದೆ ನೋಡ್ರಿ ಡಿಗ್ರಿ? ಹೌದಾ? 359 ವರೆಗೂ ಇದೆ. ಇದನ್ನ ಇನ್ನು ಸ್ವಲ್ಪ ಚೇಂಜ್ ಮಾಡಬಹುದು. ಇಲ್ಲಿ ನೋಡ್ರಿ, ಲಘು ವೃತ್ತಖಂಡ ದೊಡ್ಡದಾಯ್ತು ಇಲ್ಲೇ, ಸಾರಿ ಅಧಿಕ ವೃತ್ತಖಂಡ ದೊಡ್ಡದಾಯ್ತು, ಲಘು ವೃತ್ತಖಂಡ ಚಿಕ್ಕದಾಯ್ತು ಇಲ್ಲೇ. ಹೌದಾ? ಇನ್ನು ಸ್ವಲ್ಪ ತೋರಿಸ್ಲಿ ನಿಮ್ಗ. ಹೌದು ನೋಡ್ರಿ, ಚೇಂಜಸ್ ಆಗ್ತಾ ಇದೆ. ಕರೆಕ್ಟಾ? 60 1 ಸೆಕೆಂಡ್. 60 ಇತ್ತಲ್ಲ ನಮ್ಮ ಕ್ವಶನ್, 60 ಇತ್ತಲ್ಲ. ಹಾ 60 ನೋಡ್ರಿ, 13.09 ಅಂತ ಬಂತು ನಮ್ದು. ಅಲ್ಲೇ 0 ಅಂದ್ರೆ ನಾವು ಸ್ಟಾರ್ಟಿಂಗ್ 05 ಅಂತ ತಗೊಂಡಿದ್ವಿ. ನಮ್ಮ ಆನ್ಸರ್ ಕರೆಕ್ಟ್ ಬಂತು. ನಾ ಈಗ ಹಿಂದ್ ಮಾಡಿದ್ನೆಲ್ಲ ನಿಮ್ಗೆ 13.5 ಅಂತ ಬಂದಿದೆ. ನಾ ಡೈರೆಕ್ಟ್ ತಗೊಂಡ್ವಿ, ಅಲ್ಲಿ 09 ಬಂದಿದೆ. ಏನ್ ಪ್ರಾಬ್ಲಮ್ ಇಲ್ಲ, 13 ಪಾಯಿಂಟ್ ಅಂತೂ ಇದೆ. ಸೊ ಕರೆಕ್ಟ್ ಆಯ್ತಾ ಇದು? ಸೊ ಇಲ್ಲೇ ರೇಡಿಯಸ್ ಒಂದು ಚೇಂಜ್ ಇದೆ. ರೇಡಿಯಸ್ ಅವ್ರದ್ದು ಎಷ್ಟಿದೆ ಅಂದ್ರೆ 6 ಇದೆ. ಹೌದಾ? ನಮಗಿಲ್ಲಿ 6 ಚೇಂಜ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕದು 13.09 ಅಂತ ಬಂದಿದೆ. ಇಲ್ಲಿ ಏನಾಗಿದೆ, ನಮ್ದು 6 ಇದೆ. ಅದೇ ಆನ್ಸರ್ ಅಂತ ಇಲ್ಲ. ಇಲ್ಲಿ ನೋಡ್ರಿ 13.09 ಅಂತ ಬಂದಿದೆ. ಇದು ನಿಮ್ದು ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಸೂತ್ರ ಏನ್ ಹೇಳ್ರಿ? θ/360 ಇಂಟು ಪೈ ಆರ್ ಸ್ಕ್ವೇರ್. ನಾವು ಥೀಟಾವನ್ನ ಚೇಂಜ್ ಮಾಡಿದ ಹಂಗೆ ಅದರದ ವ್ಯಾಲ್ಯೂ ವಿಸ್ತೀರ್ಣ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ನೋಡ್ರಿ ಇಲ್ಲಿ ಡೈಗ್ರಾಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ನಾನು ಆಂಗಲ್ ಗಳನ್ನ ಚೇಂಜ್ ಮಾಡಿದ ಹಾಗೆ. ಹೌದಾ? ಕರೆಕ್ಟಾ? ಅದರ ತಕ್ಕ ವ್ಯಾಲ್ಯೂನು ಚೇಂಜ್ ಆಗ್ತಾ ಇದೆ. ಅದೇ ರೀತಿ ನಾನು ರೇಡಿಯಸ್ ಅನ್ನ ಚೇಂಜ್ ಮಾಡಿದೆ ಅಂದ್ರ ಅಲ್ಲಿ ನೋಡ್ರಿ ವೃತ್ತದ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ಅದರ ತಕ್ಕಂಗ ಇಲ್ಲಿ ವ್ಯಾಲ್ಯೂಗಳು ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಇದು ನಿಮ್ದು ತ್ರಿಜ್ಯಾಂತರ ಖಂಡ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರ, ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಒಂದು ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಏನಾಗಿದೆ ಅಂದ್ರ, ಇದೊಂದು ಸರ್ಕಲ್ ಇತ್ತು. ಹೌದಾ? ಸೆಕೆಂಡ್ ಒನ್ ಇದು ಒಂದು ಸರ್ಕಲ್. ಅವ್ರು ಏನ್ ಹೇಳತ್ತಾರಂದ್ರ, ಈ ವೃತ್ತದ ಪರಿಧಿ ಅಂದ್ರು ಒಂದೇ, ಸುತ್ತಳತೆ ಅಂದ್ರೂ ಒಂದೇ. ಹಾಗಾದ್ರೆ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಇದೆ. ಹೌದಾ? ವೃತ್ತದ ಸುತ್ತಳತೆ 22 ಸೆಂಟಿಮೀಟರ್ ಇದೆ. ಅಂದ್ರ 2πr ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್ ಇದೆ. ಅವ್ರು ಏನ್ ಹೇಳ್ತಾ ಇದಾರಂದ್ರೆ, ಒಂದು ವೃತ್ತ ಚತುರ್ಥಕದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಅಂದ್ರ ಅವರು ಹೇಳುದಂದ್ರ, ಈಗ ನಿಮಗೆ ಚತುರ್ಥಕಗಳು ಅಂತ ಹೇಳಿ ನಾನು ನಿಮಗೆ ಗ್ರಾಫ್ ಒಳಗೆ ಹೇಳಿದ್ದೇನೆ. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಂತ ಹೇಳಿ. ಸೊ ಈಗ ನಾನು ಏನಾಗ್ತೈತಿ ನಿಮಗ್ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ಇಲ್ಲೊಂದು 4 ಭಾಗವನ್ನ ಮಾಡ್ತೇನೆ. ಹೌದಾ? ಇದು ನಮ್ದು ಮೊದಲನೇ ಚತುರ್ಥಾಂಕ ಅಥವಾ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಅವ್ರು ಕೇಳ್ತಾ ಇರುವುದು ಜಸ್ಟ್ ಈ ಚತುರ್ಥಾಂಕ, ಈ ಚತುರ್ಥಾಂಕದ ವಿಸ್ತೀರ್ಣವನ್ನ ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೌದಾ? ಅದಕ್ಕೆ ನಾ ಇದನ್ನ ರಬ್ ಮಾಡ್ತೇನೆ. ಸೊ ನಿಮಗೆ ಇಂಡೈರೆಕ್ಟ್ ಆಗಿ ಅವ್ರ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ, ಕನ್ಫ್ಯೂಸ್ ಆಗ್ಲಿ ಅಂತ. ಇದೇನೋ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟದ್ದಲ್ಲ. ಬಹಳ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗೋದೇನೋ ಔಟ್ ಆಫ್ ಸಿಲೆಬಸ್ ಬಂದ್ಬಿಟ್ಟೈತಿ. ಹೌದಾ? ಯಾಕಂದ್ರೆ ಇದ್ರಾಗ ತ್ರಿಜ್ಯಾಂತರ ಖಂಡವನ್ನ ಕಂಡು ಹಿಡೀರಿ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ಅದನ್ನ ಇನ್ಡೈರೆಕ್ಟ್ ಆಗಿ ಕೊಟ್ಟಾರು. ಈಗ ನಮ್ಗೆ ಈ ಡೈಗ್ರಾಮ್ ನೋಡಿದ್ರೆ ಗೊತ್ತಾಯ್ತು ಇದು ವೃತ್ತ ಚತುರ್ಥಕ. ಸೊ ಇಲ್ಲಿ ನಮಗ್ ಇನ್ನೊಂದು ಏನ್ ಬೇಕಾಗಿತ್ತು? ಥೀಟಾ ಬೇಕಾಗಿತ್ತು. ಥೀಟಾ ಅಂದ್ರೆ ನಮಗ್ ಕರೆಕ್ಟ್ ಇವೆಲ್ಲ ಏನಾಗಿರ್ತಾವ ಹೇಳ್ರಿ? 90 ಡಿಗ್ರಿ ಇರ್ತಾವು. ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಹೌದಾ? 90 ಡಿಗ್ರಿ. ಆಮೇಲೆ ನನಗೆ ಇನ್ನೂ ರೇಡಿಯಸ್ ಗೊತ್ತಾಗಿಲ್ಲ. ರೇಡಿಯಸ್ ಅಂದ್ರೆ ನಾವ್ ಇದ್ರ ಮುಖಾಂತರ ಕಂಡು ಹಿಡ್ಕೋಬೇಕು ಇದನ್ನ. ಹೌದಾ? ಸೊ ಏನಾಗತ್ ನೋಡ್ರಿ, ಆರ್ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2π ಕೆಳಗ್ ಬರ್ತೈತಿ ನಮಗ. ಹೌದಾ? 2π ಕೆಳಗ್ ಬರ್ತೈತಿ.
ಸೊ ಇಲ್ಲಿ ಏನಾಗತ್ತೆ ನೋಡ್ರಿ, ಆರ್ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 2 ಇಂಟು 22 ಡಿವೈಡೆಡ್ ಬೈ 7 ಅಂತ ಬರ್ತೈತಿ. ಹೌದಾ? ಯಾಕಂದ್ರ ಪೈ ವ್ಯಾಲ್ಯೂ ಎಷ್ಟಿದೆ ನಮ್ಗ 22 ಡಿವೈಡೆಡ್ ಬೈ 7 ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಬರಿತೇನೆ ಅಂದ್ರೆ 22 ಡಿವೈಡೆಡ್ ಬೈ 2 ಇಂಟು 22 ಅಂತೂ ಇಲ್ಲೇ ಇದೆ. ಡಿವೈಡೆಡ್ ಬೈ ಕೆಳಗ್ ಡಿವೈಡೆಡ್ ಬೈ ಬಂತಂದ್ರೆ ನಮಗೆ ಏನಾಗತ್ತ 7 ಅನ್ನೋದು ಮ್ಯಾಲ್ ಹೋಗುತ್ತ. ಸೊ 22 ಕ್ಯಾನ್ಸಲ್ ಆಯ್ತು. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ಇಲ್ಲೇ ನೋಡ್ರಿ, ನಮ್ಗೆ ಇನ್ನು ಕಡ್ತಾ ಹೊಡ್ಯಾಕ್ ಬರುದಿಲ್ಲ, ಅದು ಪಾಯಿಂಟ್ ಒಳಗ್ ಬರ್ತೈತಿ. ಸೊ ಇದೇನಾಗತ್ತೆ ಹೇಳ್ರಿ 7/2 ಸೆಂಟಿಮೀಟರ್ ಆಗತ್ತ. 7/2 ಸೆಂಟಿಮೀಟರ್. ಈಗ ಏನಾಯ್ತು ಹೇಳ್ರಿ, ನಮ್ಗ ಆರ್ ಸಿಕ್ತು, 90 ಡಿಗ್ರಿ ಅಂದ್ರೆ ಥೀಟಾ ಸಿಕ್ತು. ಈಗ ನಾವು ಈಸಿಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡು ಹಿಡಿಬಹುದು. ಹೌದಾ? ಒಂದೇ ನಿಮಿಷ, ಲಾಸ್ಟ್ ಇದೊಂದೇ ಕ್ವಶನ್ ಅನ್ನ ಬಿಡಿಸ್ತೇನೆ. ಹೌದಾ? ತ್ರಿಜ್ಯಾಂತರ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಹೌದಾ, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಥೀಟಾ ಅಂದ್ರೆ ಎಷ್ಟಿದೆ 90 ಡಿಗ್ರಿ, 360, ಹೌದು, 22 ಡಿವೈಡೆಡ್ ಬೈ, ಸಾರಿ ಇದನ್ನ ಪೈ ಅಂತ ಇಡ್ತೇನೆ, ಪೈ ಇಂಟು 7/2 ಇಂಟು 7/2 ಅಂತ ಇದೆ. ಹೌದಾ? 360. ಸೊ ಇದಿಷ್ಟೇ ಆನ್ಸರ್ ಇರ್ಲಿ. ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ, ಟೈಮ್ ಓವರ್ ಆಯ್ತು, ಇದ್ರ ಕಂಟಿನ್ಯೂ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಕಂಟಿನ್ಯೂ ಮಾಡ್ತೇನೆ. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಇದು ಮುಗೀತು. ಸಾಧ್ಯ ಆದ್ರೆ ನೀವು ಸಿಂಪ್ಲಿಫೈ ಮಾಡ್ರಿ, ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತೇನೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತಹ ಕ್ಲಾಸು ನಿಮ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡು ಇಲ್ಲಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೇನೆ. ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.